ಹಾಯ್, ಎಲ್ಲರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೆ ನಾನು. ಫುಲ್ ಎಲ್ಲ ಹೆವಿ ಡ್ಯೂಟಿ ಮಿಷಿನ್ ತೋರಿಸಿದೆ. ಇದು ಸೇಮ್ ಮಿಷಿನ್ ಇದು ಲೈಟ್ ಡ್ಯೂಟಿ ಮಿಷಿನು. ನೋಡಿ, ಇದರಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಬಂದಿದೆ, ಇದರಲ್ಲಿ ನಿಮಗೆ ಮೆಕ್ಯಾನಿಸಮ್ ಬಂದು ಲೈಟ್ ಡ್ಯೂಟಿ ಆಗಿರುತ್ತೆ, ಅಂದರೆ ತೀರಾ ಹೆವಿ ಇರಲ್ಲ. ಬಟ್ ಇದು ವರ್ಕ್ ಮಾಡುತ್ತೆ. ಹೆವಿ ಡ್ಯೂಟಿ ಏನು ಕೆಲಸ ಮಾಡುತ್ತೋ ಅದೇ ಥರ ವರ್ಕ್ ಮಾಡುತ್ತೆ. ನಿಮ್ಗೆ ಬಂದು ಈ ಮೋಟ್ರ್ ಇದೆಯಲ್ಲ, ಈ ಮೋಟ್ರ್ ಬಂದು ನಿಮಗೆ ಇದರಲ್ಲಿ ಕಾಪರ್ ವೈಂಡಿಂಗು ಬರುತ್ತೆ, ಅಲ್ಯೂಮಿನಿಯಂ ವೈಂಡಿಂಗು ಬರುತ್ತೆ. ಇದು ಏನಂದರೆ ನಿಮಗೆ ಒಂದು ದಿವಸದಲ್ಲಿ ಅಕಸ್ಮಾತ್ ಇವಾಗ ಒಂದು ದಿವಸದಲ್ಲಿ ಒಂದು 200 ಬಾಕ್ಸ್ ಮಾಡ್ತೀನಿ ಅಂದರೆ, ಇಲ್ಲಾಂದರೆ ಒಂದು 300 ಬಾಕ್ಸ್ ಮಾಡ್ತೀನಿ ಅಂದರೆ, ಈ ಬಾಕ್ಸ್ ನಿಮಗೆ ಈ ಮಿಷಿನ್ ನಿಮಗೆ ಆರಾಮಾಗಿ ಅಡ್ಜಸ್ಟ್ ಆಗುತ್ತೆ. ಈ ಮಿಷಿನ್ ನಿಮ್ಗೆ ಏನು ನೋಡಿ, ಈ ಮಿಷಿನ್ ಸೇಮ್ ನಿಮ್ಗೆ ಅನಾಡ್ ಆಫ್ ಸ್ವಿಚ್ ಸೇಮ್ ಬರುತ್ತೆ, ಮತ್ತು ಲೆಂತ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಮತ್ತು ರೀಸೆಟ್ ಬಟನ್ ಬರುತ್ತೆ, ಫೀಡಿಂಗ್ ಬಟನ್ ಬರುತ್ತೆ, ಮತ್ತು ಟೆಂಪ್ರೇಚರ್ ಕಂಟ್ರೋಲ್ ಬರುತ್ತೆ. ಟೆಂಪ್ರೇಚರ್ ಕಂಟ್ರೋಲಲ್ಲಿ ನಿಮ್ಗೆ ಏನಂದರೆ ನೋಡಿ, ಈ ವೈರು ಯಾವಾಗಾರ ಅಕಸ್ಮಾತ್ ಏನಾರ ಬರ್ನ್ ಆದರೆ ಇದನ್ನು ನೀವು ಈ ಯಾವುದಪ್ಪ ಹೀಟ್ರ್ ಕೇಬಲ್ ಇದೆಯಲ್ಲ, ಇದನ್ನು ರೀಪ್ಲೇಸ್ಮೆಂಟ್ ಮಾಡಬೇಕು ಈ ಮಿಷಿನಲ್ಲಿ. ಬಟ್ ನಾವು ನಿಮಗೆ ಹಳೆ ಮಿಷಿನಲ್ಲಿ ತೋರಿಸೋದಲ್ಲ, ಹೆವಿ ಡ್ಯೂಟಿ ಮಿಷಿನಲ್ಲಿ, ಆ ಮಿಷಿನಲ್ಲಿ ನಿಮಗೆ ಬರೋಲ್ಲ. ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ನಿಮ್ಗೆ 5 ರಿಂದ 6 ವರ್ಷ ಆದರೂ 7-8 ವರ್ಷ ಆದರೂ ನಿಮಗೇನು ಅದು ಕಂಪ್ಲೇಂಟ್ ಬರೋಲ್ಲ. ಬಟ್ ಈ ಮಿಷಿನಲ್ಲಿ ಏನು ಕಂಪ್ಲೇಂಟ್ ಬರೋಲ್ಲ. ಹಾಗಂತ ಈ ಮಿಷಿನ್ ಚೆನ್ನಾಗಿಲ್ಲ ಅಂತಲ್ಲ, ಈ ಮಿಷಿನು ಚೆನ್ನಾಗಿದೆ. ಬಟ್ ಏನಂದರೆ ಇವಾಗ ಒಂದು ದಿವಸಕ್ಕೆ 100 ಬಾಕ್ಸು 200 ಬಾಕ್ಸ್ ಮಾಡ್ತಾರಲ್ಲ, ಅಂಥವ್ರಿಗೆ ಈ ಮಿಷಿನ್ ಚೆನ್ನಾಗಿದೆ, ಆರಾಮಾಗಿ ಯೂಸ್ ಮಾಡ್ಬೋದು. ನೋಡಿ, ಈ ಥರ ಮೆಕ್ಯಾನಿಸಮ್ ಎಲ್ಲ ಈ ಥರ ಹೆವಿ ಆಗಿರುತ್ತೆ, ಚೆನ್ನಾಗಿರುತ್ತೆ. ಬೆಲ್ಟ್ ಡ್ರೈವ್ ಇರುತ್ತೆ. ಆಮೇಲೆ ಕೆಳಗಡೆ ನೋಡಿ, ರೋಲರ್ ಅಲ್ಲಿ ಇನ್ಸ್ಟಾಲ್ ಮಾಡಿದ್ರೆ ರೋಲರ್ ಆ ಕಡೆಯಿಂದ ಈ ಕಡೆ ಆಚೆ ಬರುತ್ತೆ. ಮಿಷಿನ್ ಟೋಟಲ್ ಓವರ್ ಪಿಕ್ಚರ್ ನೋಡಿ ಈ ಥರ ಬರುತ್ತೆ. ನಿಮಗೆ ಆರಾಮಾಗಿ ಮಾಡ್ಬೋದು. ನೀವು ನಿಮಗೇನು ಕಂಪ್ಲೇಂಟ್ ಬರೋಲ್ಲ, ಚೆನ್ನಾಗಿರುತ್ತೆ, ಆರಾಮಾಗಿ ಯೂಸ್ ಮಾಡ್ಬೋದು. ನೋಡಿ, ಮತ್ತು ಮಾಡಲ್ ನಂಬರ್ ಇಲ್ಲೇ ಇರುತ್ತೆ ನಿಮಗೆ. ನೋಡಿ, ಮಿಷಿನ್ದು ಮಾಡಲ್ ನಂಬರ್ ಇಲ್ಲೇ ಇದೆ, IS 900H ಅಂತ. ಆರಾಮಾಗಿ ನೀವು ಯೂಸ್ ಮಾಡ್ಬೋದು, ಏನು ಕಂಪ್ಲೇಂಟ್ ಬರೋಲ್ಲ ಮಿಷಿನಲ್ಲಿ.